ಅಪ್ಕಮಿಂಗ್ ಮುಖ್ಯಮಂತ್ರಿ ಆದ್ರೂ ಆಶ್ಚರ್ಯ ಇಲ್ಲ. ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಅಕ್ಕಪಕ್ಕ ಗ್ರೀನರಿ ಇದೆ, ಹಚ್ಚ ಹಸಿರ ವಾತಾವರಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು, ವೆಲ್ಕಮ್. ಒಂದು ಕ್ಷಣ ಸಿಎಂ ಮನೆಗೇನಾದ್ರೂ ಬಂದ್ಬಿಟ್ನ ನಾನು ಅಂತ ಅನ್ನಿಸ್ತೀನಿ. ತಂದೆಯವರು ಜನರನ್ನ ಭೇಟಿ ಮಾಡ್ಲಿಕ್ಕೆ ಇದೊಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಒಂದೇ ಮನೆಯಲ್ಲಿ ಮೂರು ಜನ ರಾಜಕೀಯಕ್ಕೆ ಬರುವಂತದ್ದಿದೆಯಲ್ಲ, ಅದು ಎಲ್ರಿಗೂ ಕೂಡ ಆ ಅದೃಷ್ಟ ಸಿಗಲ್ಲ. ರಾಜ್ಯದ ಜಿಲ್ಲೆ ಮಟ್ಟದಲ್ಲಿ ಅಷ್ಟೆಲ್ಲ ರಾಜ್ಯ ಮಟ್ಟದಲ್ಲೂ ಒಂದು ಹೆಸರನ್ನ ಮಾಡಿದ್ದಾರೆ. ಸರ್, ಎಂಜಿನಿಯರಿಂಗ್ ಮಾಡಿದಿರಿ, ಕೆಮಿಸ್ಟ್ರಿ ಹೇಗಿದೆ ಪಾಲಿಟಿಕ್ಸ್ ಜೊತೆ? ತುಂಬಾ ಸಣ್ಣ ಏಜ್ ಅಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆದಾಗ ಭಾರ ಅಂತ ಅನ್ಸಲ್ವಾ? ಸರ್, ಒಬ್ಬ ಯೂತ್ ತಾನು ರಾಜಕೀಯಕ್ಕೆ ಬರಬೇಕು ಅಂತ ಕನಸನ್ನ ಇಟ್ಕೊಂಡಾಗ ಅವನಲ್ಲಿ ಇರ್ಬೇಕಂತ ಬೇಸಿಕ್ ಪಾಯಿಂಟ್ಸ್ ಏನು? ತಮಗೆ ಯಾವುದು ಸ್ಫೂರ್ತಿ ಆಯ್ತು ಈ ರಾಜಕೀಯ ರಂಗವನ್ನ ಪ್ರವೇಶ ಮಾಡೋದಕ್ಕೆ? ತಂದೆ ಸತೀಶ್ ಜಾರಕಿಹೊಳಿ ಅವರೇ ಇನ್ಸ್ಪಿರೇಷನ್ ಅಂತ ನಾನು ಹೇಳ್ಬೋದು. ಅವ್ರು ಇಂಡಿಯಾದಲ್ಲಿ ಸೌಂಡ್ ಮಾಡ್ತಿದಾರೆ, ನೀವು ಬೆಳಗಾವಿಯಲ್ಲಿ ಸೌಂಡ್ ಮಾಡ್ತಿದ್ದೀರಾ ಅಂತ. ಇನ್ಫ್ಯಾಕ್ಟ್ ಜನ ಯಾರು ಕೂಡ ಹೆಸರು ತಗೊಂಡು ಕೂಡ ಹೇಳಲ್ಲ, ಸಾವುಕಾರ ಮನೆ ಏನ್ರಿ ಅಂತಾರೆ. ಆಸ್ತಿ ಸಂಪತ್ತು ಜಾಸ್ತಿ ಇದೆ ಅಂತ ಸಾವುಕಾರ ಅಂತ ಕರೋಲ್ಲ, ಜನರನ್ನ ಸೇವೆ ಮಾಡಿದ್ದಾರೆ ಅವರು. ತಮಗೇನಿದೆ ಪಾಲಿಟಿಕ್ಸ್ ಬಗ್ಗೆ ವಿಷನ್ ಏನಿದೆ ಇನ್ ಫ್ಯೂಚರ್? ತಮ್ಮನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಮೆರೆಸುವಂತಹ ಜನರ ಬಗ್ಗೆ ಏನ್ ಹೇಳ್ತೀರಿ ಅಂತ? ನನ್ನ ಮೇಲೆ ಇಟ್ಟಂತ ಪ್ರೀತಿಗೆ ನಾವತ್ತೆ ಅವ್ರ ಮೇಲೆ ಚಿರಋಣಿ ಆಗಿರ್ತೇವೆ. ಹುಕ್ಕೇರಿ ಕ್ಷೇತ್ರ ಏನಾದ್ರೂ ಕಂಟೆಸ್ಟ್ ಮಾಡ್ತೀರಾ?